ನಿಜವಾದ ಸ್ನೇಹಿತರಂದ್ರೆ ಯಾರು? ನಮ್ಮ ಕಾರ್ಯಕ್ರಮಗಳು, ಸಮಾರಂಭಗಳು, ಪಾರ್ಟಿಗಳಲ್ಲಿ ಬಂದು ಸೇರೋಂಥವ್ರ ಅಥವಾ ಕಷ್ಟ ಕಾಲದಲ್ಲಿ ಬರೋರ? ಬನ್ನಿ ಹೀಗೆ ನಿಜವಾದ ಸ್ನೇಹಿತರನ್ನ ಗುರುತಿಸ್ಕೊಳ್ಳುವಂತಹ ಒಂದು ಕಥೆಯನ್ನ ನಾನು ಹೇಳ್ತೀನಿ. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್, ಲೈಫ್ ಕೋಚ್. ನನ್ನ 100 ದಿನಗಳ 100 ಕಥೆಯ ಸರಣಿಗೆ ಸ್ವಾಗತ. ಒಂದು ಕರಾವಳಿಯ ಪ್ರದೇಶ, ಸಮುದ್ರದ ದಂಡೆಯ ಬಳಿ ಒಂದು ಕುಟುಂಬ ವಾಸವಾಗಿರುತ್ತೆ. ಗಂಡ ಹೆಂಡತಿ ಮಗು. ಗಂಡ ಹೆಂಡತಿಯರಿಬ್ಬರಿಗೂ ಮೀನುಗಾರಿಕೆಯೇ ವೃತ್ತಿ. ಅವರಿಗೆ ಯಾವಾಗೆಲ್ಲ ವಿಶೇಷವಾದ ಮೀನುಗಳು ಸಿಕ್ತಿತ್ತೋ ಆಗೆಲ್ಲ ತಮ್ಮ ಸ್ನೇಹಿತರನ್ನೆಲ್ಲ ಕರೆಸಿ ಅದರಿಂದ ಅಡುಗೆಯನ್ನ ತಯಾರು ಮಾಡಿ ಹಂಚ್ಕೊಂಡು ತಿಂತಾ ಇದ್ರು. ಹೀಗೊಂದು ದಿನ ಮತ್ತೆ ದಂಪತಿಗಳಿಗೆ ಒಂದು ದೊಡ್ಡನೆ ಗಾತ್ರದ ಒಂದು ಮೀನು ಸಿಗುತ್ತೆ. ಮತ್ತೆ ದಂಪತಿಗಳು ನಿರ್ಧರಿಸ್ತಾರೆ, ಇವತ್ತು ನಮ್ಮ ಎಲ್ಲ ಸ್ನೇಹಿತರನ್ನ ಕರೆಸೋಣ, ಮಧ್ಯಾಹ್ನದ ಊಟಕ್ಕೆ ಎಲ್ಲರೂ ನಮ್ಮ ಮನೆಗೆ ಬರ್ಬೇಕು, ಎಲ್ಲರೂ ಹಂಚಿ ತಿನ್ನೋಣ ಅಂತ ಹೇಳಿ ನಿರ್ಧರಿಸ್ತಾರೆ. ಈಗ ಮನೆಯ ಗೃಹಿಣಿ ಅಡಿಗೆ ತಯಾರಿಯನ್ನ ಶುರು ಮಾಡ್ತಾಳೆ. ತನ್ನ ಮಗನನ್ನ ಕರೆದು ತನ್ನ ಎಲ್ಲ ಸ್ನೇಹಿತರನ್ನ ಕರೆದು ಬಾ, ಅಷ್ಟರಲ್ಲಿ ನಾನು ಅಡಿಗೆ ವ್ಯವಸ್ಥೆ ಮಾಡಿರ್ತೀನಿ ಅಂತ ಹೇಳ್ತಾಳೆ. ಇದನ್ನ ನೋಡ್ತಿದ್ದಂತ ಮಗ ತನ್ನ ತಾಯಿಯನ್ನ ಕೇಳ್ತಾಳೆ, ಅಮ್ಮ, ನೀವ್ ಯಾಕೆ ಪ್ರತಿ ಸರಿಗೂ ನಿಮ್ಗೆ ವಿಶೇಷವಾದ ಮೀನು ಸಿಕ್ಕಾಗಲ್ಲ ಅವ್ರನ್ನೆಲ್ಲ ಕರಿತೀರಾ ಅಂತ. ಆಗ ತಾಯಿ ಉತ್ತರಿಸ್ತಾಳೆ, ಅವರೆಲ್ಲ ನಮ್ಮ ಸ್ನೇಹಿತರು, ನಮ್ಮ ಕಷ್ಟ ಸುಖದಲ್ಲಿ ಆಗೋರು, ಹಾಗಾಗಿ ಅವ್ರ ಜೊತೆಗೆ ನಾವು ಹಂಚ್ಕೊಂಡು ತಿನ್ಬೇಕು ಅಂತ ಹೇಳ್ತಾಳೆ. ಮಗನು ಕೂಡ ಹೊರಡ್ತಾನೆ ಎಲ್ಲಾರನ್ನೂ ಕರೀಲಿಕ್ಕೆ. ಹೀಗೆ ಬೀದಿ ಬೀದಿಗೆ ಹೋಗಿ ಕೂಗ್ಲಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಅವನು ಊಟಕ್ಕೆ ಬನ್ನಿ ಅಂತ ಕೂಗಲ್ಲ, ಬದಲಾಗಿ ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ಎಲ್ಲರೂ ಬನ್ನಿ ಅಂತ ಕರೀತಾನೆ. ಆಗ ಪ್ರತಿ ಒಬ್ಬರು ಹೇಳೋದು, ನಾವ್ ಇನ್ನೇನು ಬಂದ್ವಿ, ಅಮ್ಮನಿಗೆ ಹೇಳು ನಾವು ಬರ್ತಾ ಇದೀವಿ, ನಾವು ಬರ್ತೀವಿ, ನಾವ್ ಈಗ ಹಿಂದೆನೆ ಬರ್ತೀವಿ, ಹೀಗೆ ಹೇಳ್ತಾರೆ. ಈಗ ಹುಡುಗ ಮನೆಗೆ ಹಿಂತಿರ್ತಾನೆ. ಮಧ್ಯಾಹ್ನದ ಸಮಯ, ಊಟ ತಯಾರಾಗಿದೆ, ಮನೆ ತುಂಬಾ ವಾಸನೆ ತುಂಬಿದೆ. ಆದ್ರೆ ಮನೆ ಬಾಗಿಲಲ್ಲಿ ಒಬ್ರು ಕೂಡ ಬಂದಿಲ್ಲ. ಇದನ್ನ ನೋಡಿದಂತ ಆಕೆ ಕೇಳ್ತಾಳೆ ಮಗನನ್ನ, ನೀ ಎಲ್ಲರನ್ನು ಕರ್ದಿದ್ಯಾ ಇಲ್ವಾ, ಯಾಕೆ ಇಷ್ಟೊತ್ತಾದ್ರೂ ಯಾರು ಬಂದಿಲ್ಲ ಅಂತ. ಆಗ ಮಗ ಹೇಳ್ತಾನೆ, ಅಮ್ಮ, ನಾ ಎಲ್ಲಾರ್ನು ಕರ್ದೆ, ಆದ್ರೆ ಊಟಕ್ಕಲ್ಲ, ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ದಯವಿಟ್ಟು ಬನ್ನಿ ಅಂತ ಕರ್ದೆ, ಆದ್ರೆ ಯಾರೂ ಬಂದಿಲ್ಲ. ಅಮ್ಮ, ಅವ್ರು ಯಾರು ನಮ್ಮ ನಿಜವಾದ ಸ್ನೇಹಿತರಲ್ಲ, ಅವರೆಲ್ಲ ನಮ್ಮ ಬಳಿ ಊಟಕ್ಕೆ ಅಂತ ಮಾತ್ರ ಬರೋರು, ನಮ್ಮ ಕಷ್ಟಕ್ಕೆ ಅಂತ ಬರೋರಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳ್ದಂತ ಆಕೆಯ ಮನಸ್ಸು ಮುರಿದು ಹೋಗುತ್ತೆ. ಮೌನದಲ್ಲೇ ಸುಮ್ಮನಾಗ್ತಾಳೆ. ಸ್ನೇಹಿತರೆ, ಎಷ್ಟು ನಿಜ ಅಲ್ವಾ ಈ ಕತೆ? ನಾವು ಕೂಡ ಇಂಥದೇ ಒಂದು ಸತ್ಯನ ಎದುರಿಸ್ತಾ ಇದ್ದೀವಿ. ಸಮಾರಂಭಗಳಲ್ಲಿ, ನಮ್ಮ ಫಂಕ್ಷನ್ಗಳಲ್ಲಿ ನಿಲ್ಲುವಂತ 1000 ಜನಗಳನ್ನೇ ನಮ್ಮ ಫ್ರೆಂಡ್ಸ್ ಅಂತ ನಂಬ್ಕೊಂಡು ನೋವಿನಲ್ಲಿ ಸಿಗಾಕೋತಾ ಇದ್ದೀವಿ. ಕಷ್ಟ ಕಾಲ ಬಂದಾಗ ನಮ್ಮ ಫೋನ್ ಕಾಲ್ ಎತ್ತದೇ ಇರೋರು, ನಮ್ಮ ನೋವನ್ನ ಹಂಚ್ಕೋಬೇಕಂದಾಗ ನಮಗ್ ಸಮಯ ಕೊಡದೇ ಇರೋರು, ಹಾಗೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಪಕ್ಕ ನಿಲ್ಲಕ್ಕೂ ಕೂಡ ಹಿಂಜರಿಯೋರು, ಇಂಥವ್ರನ್ನೇ ನಮ್ಮ ಸ್ನೇಹಿತರು ಅಂತ ಅನ್ಕೊಂಡು ನಾವು ನಂಬಿ ಕೂತಿರ್ತೀವಿ. ಬರೀ ನಮ್ಮ ಅನುಕೂಲತೆ ಅನಾನುಕೂಲತೆನ ಅಳೆದು ತೂಗಿ ಬರೋರಲ್ಲ ನಮ್ಮ ಸ್ನೇಹಿತರಲ್ಲ. ಕಷ್ಟ ಕಾಲದಲ್ಲೂ ಮನಸ್ಸು ಬಿಚ್ಚಿ ನಮ್ಮ ಜೊತೆಗೆ ಯಾರು ನಿಲ್ತಾರಲ್ಲ, ಅವರೇ ನಿಜವಾದ ಸ್ನೇಹಿತರು. ಎಲ್ಲ ಪರಿಸ್ಥಿತಿಯಲ್ಲೂ ಯಾವಾಗ್ಲೂ ಒಂದೇ ರೀತಿಯಲ್ಲಿ ನಮ್ಮ ಜೊತೆಗೆ ಒಡನಾಟ ಇಟ್ಕೊಂಡಿರ್ತಾರಲ್ಲ, ಅವರು ಮಾತ್ರ ನಮ್ಮ ನಿಜವಾದ ಸ್ನೇಹಿತರು. ಕತೆ ನಿಮ್ಮ ಮನಸ್ಸಿಗೂ ಮುಟ್ಟಿದೆ ಅನ್ಕೊಂತೀನಿ. ಇಂತಹ ಯಾವ ಒಬ್ಬ ವ್ಯಕ್ತಿ ನಿಮ್ಗೆ ಅತ್ಯಂತ ಆತ್ಮೀಯವಾದಂತ ಸ್ನೇಹಿತರಂತ ಅನ್ಸುತ್ತೋ ಅವ್ರ ಜೊತೆಗೆ ಈ ಕಥೆಯನ್ನ ನೀವು ಕೂಡ ಶೇರ್ ಮಾಡ್ಕೊಳ್ಳಿ. ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್, ಲೈಫ್ ಕೋಚ್.